ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮ್ಮೊಟ್ಟಿಗೆ ತೊಗೊಂಡು ಬಂದಿದ್ದೀನಿ. ತುಂಬ ದಿನ ಆದ ನಂತರ ಈ ಒಂದು ಕಥೆನ ನಿಮ್ಮೊಟ್ಟಿಗೆ ಹೇಳ್ತಿದ್ದೀನಿ. ನಿಮಗೆಲ್ಲ ಖಂಡಿತವಾಗಿ ಇಷ್ಟ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕಥೆಗಡೆ ಹೋಗೋಣ. ತಮ್ಮನಲ್ಲಿ ಕಂಡು ಆಲ್ರೆಡಿ ನಿಮಗೆಲ್ಲ ಗೊತ್ತಾಗೋಗಿದೆ ಇದು ಯಾವುದ್ರ ಬಗ್ಗೆ ಕತೆ ಅಂತ. ಆಫ್ಕೋರ್ಸ್ ಟ್ರೈನ್ ಬಗ್ಗೆ ಒಂದು ಹಾರರ್ ಸ್ಟೋರಿ. ಇದು ಟ್ರೈನಲ್ಲಿ ಟ್ರಾವೆಲ್ ಮಾಡಿದಂಥ ಒಬ್ಬ ವ್ಯಕ್ತಿಗೆ ನೈಟ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥ ನೈಜ ಕತೆ ಇದು. ಆ ದಿನ ಆ ರಾತ್ರಿ ಆ ವ್ಯಕ್ತಿ ಎಂದಿನಂತೆ ಟ್ರೈನ್ ಮೂಲಕ ತನ್ನ ಟ್ರೈನ್ ಜರ್ನಿ ಮಾಡೋಕ್ಕೆ ಆಫೀಸಿಂದ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಿರ್ತಾನೆ. ಅವನ ಹತ್ರ ಗಾಡಿ ಇರಲಿಲ್ಲ, ಬದಲಾಗಿ ಆ ಒಂದು ಸ್ಟೇಷನ್ ಅವನ ಆಫೀಸ್ಗೆ ಹತ್ತಿರ ಇದ್ದ ಕಾರಣ ಯಾವಾಗಲೂ ಅವನು ನಡ್ಕೊಂಡು ಹೋಗ್ತಿದ್ದ. ಆದರೆ ಆ ಒಂದು ದಿನ ಮಾತ್ರ ತುಂಬ ಲೇಟಾಗಿತ್ತು. ಅವನು ಓಡ್ಕೊಂಡು ಹೋಗ್ತಾನೆ. ಹಾಗೆ ಹೋಗ್ತಿರುವಾಗ ಅವನ ಮುಖಾಮುಖಿ ಡಿಕ್ಕಿ ಒಬ್ಬ ವ್ಯಕ್ತಿ ಒಟ್ಟಿಗೆ ಆಗುತ್ತೆ. ಡಿಕ್ಕಿ ಹೊಡೆದ್ಕೊಳ್ಳಿ ಆ ವ್ಯಕ್ತಿ ಒಂದೇ ಸಲ ಇವನ ಮೇಲೆ ರೇಗಾಡ್ತಾನೆ. ಆದರೆ ಇವನಿಗೆ ಮಾತ್ರ ಅವನ ಹತ್ರ ಹೊಡೆದಾಡಲಿಕ್ಕೆ ಟೈಮ್ ಇರಲಿಲ್ಲ. ಆಲ್ರೆಡಿ ಲೇಟಾಗಿದ್ದೆ, ಇನ್ನು ಇವನ ಹತ್ರ ಮಾತಾಡಿ ಯೂಸ್ ಇಲ್ಲ ಅಂತ ಅವನಲ್ಲಿಂದ ಹೊರಟೋಗ್ತಾನೆ. ಹಾಗೆ ಅದೇ ಕೂಡಲೇ ಯಾವ ಟೈಮ್ಗೆ ಅವನ ಟ್ರೈನ್ ಸ್ಟೇಷನ್ಗೆ ರೀಚ್ ಆಗುತ್ತೋ ಎಕ್ಸಾಕ್ಟಾಗಿ ಆ ಟೈಮ್ಗೆ ಆ ಸ್ಟೇಷನ್ಗೆ ರೀಚ್ ಆಗಿದ್ದ. ಹಾಗೆ ಟ್ರೈನಲ್ಲಿ ಹತ್ತಿ ಕೂತು ಅಂತೂ ನಿಟ್ಟುಸಿರು ಬಿಡ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಅವನ ಟ್ರೈನ ಪಕ್ಕದ ಸೀಟಲ್ಲಿ ಒಬ್ಬ ವ್ಯಕ್ತಿ ಬಂದು ಕೂರ್ತಾನೆ. ಇವನಿಗೆ ಆ ವ್ಯಕ್ತಿನ ನೋಡಿ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದರೆ ಆವಾಗಷ್ಟೇ ಡಿಕ್ಕಿ ಹೊಡೆದಲ್ಲ, ಅದೇ ವ್ಯಕ್ತಿ ಆ್ಯಕ್ಚುಲಿ ಇವನಾಗಿದ್ದ. ಇವನಿಗೆ ಅರ್ಥ ಆಗಲ್ಲ, ಆವಾಗಷ್ಟೇ ಡಿಕ್ಕಿ ಹೊಡೆದ ವ್ಯಕ್ತಿ ಇವತ್ತಲ್ಲಿ ಇಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ. ಮೋಸ್ಟ್ಲಿ ಆ ಸ್ಟೇಷನಿಂದನೇ ಹತ್ತಿರ್ಬೋದು ಅಂತ ಇವನು ಅಂದ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ ಹಾಗೆ ಸುಮ್ಮನೆ ಕೂರ್ತಾನೆ. ಸೊ ಅದೇ ರೀತಿ ಟ್ರೈನ್ ತನ್ನ ಜರ್ನಿನ ಮುಂದುವರಿಸ್ತಾ ಇರುತ್ತೆ. ಇವನು ಯಾವ ರೀತಿ ಕೂತಿದ್ನೋ ಅದೇ ರೀತಿಯಾಗಿ ಕೂತಿರ್ತಾನೆ. ಹಾಗೆ ಆ ವ್ಯಕ್ತಿ ತನ್ನ ಕೈಲೇನೋ ಬುಕ್ ಹಿಡ್ಕೊಂಡು ಅವನ ಪಾಡಿಗೆ ಓದ್ತಿರ್ತಾನೆ. ಸೊ ಅದೇ ರೀತಿ ಟೈಮ್ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಹೊತ್ತಾದ ನಂತರ ಒಂದು ಕಡೆ ಸ್ಟಾಪ್ ಬರುತ್ತೆ. ಹಾಗೆ ಟ್ರೈನ್ ಮತ್ತೆ ತನ್ನ ಜರ್ನಿನ ಸ್ಟಾರ್ಟ್ ಮಾಡುತ್ತೆ. ಈ ಕಡೆ ಕೂತಿದ್ನಲ್ಲ ಆ ವ್ಯಕ್ತಿ ತನ್ನ ಕೈಲಿದ್ದ ಬುಕ್ಕನ್ನು ಓದ್ತಾ ಅವನು ಹಾಗೆ ಅಲ್ಲೇ ನಿದ್ದೆಗೆ ಜಾರಿ ಬಿಟ್ಟಿದ್ದ. ಅವನು ನಿದ್ದೆ ಮಾಡ್ತಿದ್ದ ನೋಡಿ ಇವನ್ ಈ ವ್ಯಕ್ತಿ ಕೂಡ, ಅಂದರೆ ನಮ್ಮ ಈ ಕಥಾ ನಾಯಕ ಇದ್ದಾನಲ್ಲ, ಅವನಿಗೆ ಕೂಡ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಅವನು ಕೂಡ ಹಾಗೆ ಅಲ್ಲೇ ನಿದ್ದೆಗೆ ಜಾರ್ತಾನೆ. ಒಂದು ಅರ್ಧ ಗಂಟೆ ಆಗಿರ್ಬೋದು ಜರ್ನಿಯಾಗಿ. ಆವಾಗ ಇವನಿಗೆ ಸಡನ್ನಾಗಿ ಎಚ್ಚರವಾಗುತ್ತೆ. ನೋಡಿದರೆ ಟ್ರೈನ್ ಆ್ಯಕ್ಚುಲಿ ಒಂದು ಪ್ಲೇಸ್ ಕಡೆ ಸ್ಟಾಪ್ ಆಗಿತ್ತು. ಅದು ಯಾವುದೇ ಸ್ಟೇಷನ್ ಅಲ್ಲ, ಬದಲಾಗಿ ಅಲ್ಲಿ ಯಾವುದೇ ಲೈಟ್ ಕೂಡ ಇಲ್ಲ. ಟ್ರೈನ್ನ ಅಕ್ಕಪಕ್ಕ ಒಂಚೂರು ಲೈಟ್ ಕೂಡ ಅವನಿಗೆ ತೋರೋದಿಲ್ಲ. ಬಟ್ ಒಂದು ವಿಷಯ ಗೊತ್ತಾಗುತ್ತೆ, ಅದೊಂದು ಬ್ರಿಡ್ಜ್ ಮೇಲೆ ನಿಂತಿದೆ ಅಂತ. ಬಟ್ ಇವನಿಗೆ ಏನಕ್ಕೆ ನಿಂತಿದೆ, ಯಾಕೆ, ಯಾರನ್ನ ವೆಯ್ಟ್ ಮಾಡ್ತಿದ್ದಾರೆ ಅಂತ ಏನೂ ಕೂಡ ಅರ್ಥ ಆಗದೆ ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಇವನಲ್ಲಿದ್ದ ಪ್ಯಾಸೆಂಜರ್ಸ್ಗಳು ಕೂಡ ಸ್ಟನ್ ಆಗಿದ್ರು. ಅವ್ರು ಯಾರೂ ಕೂಡ ರಿಯಾಕ್ಟ್ ಮಾಡ್ತಿರಲಿಲ್ಲ, ಯಾಕೆ ನಿಂತಿದೆ, ಏನು ಕತೆ ಅಂತ. ಅವರೆಲ್ಲ ನಾರ್ಮಲ್ ಆಗಿದ್ದರು. ಆ್ಯಂಡ್ ಇವನು ಕೂಡ ಸುಮ್ಮನಾಗ್ತಾನೆ. ಏನೇನೋ ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗಿ ಹೊರಡ್ಬೋದಂತ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡು ಅಲ್ಲೇ ಕೂರ್ತಾನೆ. ಆ್ಯಕ್ಚುಲಿ ಅವನು ಆ ಟ್ರೈನ್ನ ವಿಂಡೋ ಸೀಟ್ ಪಕ್ಕದಲ್ಲಿ ಕೂತಿದ್ದ. ಹಾಗೆ ಕೂತಿದ್ದಾಗ ಸಡನ್ನಾಗಿ ಅವನ ವಿಂಡೋ ಪಕ್ಕದಲ್ಲಿ ಒಬ್ಬ ಹೆಂಗಸು ಬರ್ತಾಳೆ. ಆ ಹೆಂಗಸನ್ನು ಇವನು ಸಡನ್ನಾಗಿ ಕಂಡು ಅವನಿಗೆ ಭಯ ಆಗುತ್ತೆ. ಯಾಕಂದರೆ ಅವಳು ನಾರ್ಮಲ್ ಆಗಿರಲಿಲ್ಲ. ಅವಳ ಡ್ರೆಸ್ ಒಂಥರ ವಿಚಿತ್ರವಾಗಿತ್ತು. ಅವಳ ಮೈ ತುಂಬೆಲ್ಲ ರಕ್ತ ಇತ್ತು, ಹಾಗೆ ಬಟ್ಟೆಲ್ಲ ಹರಿದೋಗಿತ್ತು. ಇವನು ಏನು ಕೂಡ ಮಾತಾಡದೆ ಅವಳನ್ನ ಒಂದೇ ಸಮನೆ ಗುರಾಯಿಸ್ಕೊಂಡು ನೋಡ್ತಿದ್ದ. ಆಗ ಅವಳು ಹೇಳ್ತಾಳೆ, ಏನಾದರೂ ತಿನ್ನಲಿಕ್ಕೆ ಕೊಡಿ ಅಥವಾ ಹಣ ಕೊಡಿ ಅಂತ. ಇವನು ತನ್ನ ಕೈಲಿದ್ದ ಒಂದು ತಿಂಡಿ ಪೊಗಡನ್ನ ಅವಳ ಕೈ ಕೊಟ್ಟು ಸುಮ್ಮನಾಗ್ತಾನೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಆ ಹೆಂಗಸ್ ಕೂಡ ಅಲ್ಲಿಂದ ಮಾಯ ಆಗ್ತಾಳೆ. ಆ್ಯಂಡ್ ಈ ಕಡೆ ಕೂತಿದ್ದ ಆ ವ್ಯಕ್ತಿಗೆ ಇವನು ಮಾತಾಡ್ತಿರೋದನ್ನು ಕೇಳಿ ಎಚ್ಚರವಾಗುತ್ತೆ. ಹಾಗೆ ಆ ವ್ಯಕ್ತಿ ಕೇಳ್ತಾನೆ, ಸರ್ ನೀವು ಎಷ್ಟೊತ್ತು ಯಾರ ಜೊತೆ ಮಾತಾಡ್ತಿದ್ರಿ ಅಂತ. ಅದಕ್ಕೆ ಇವನು ಹೇಳ್ತಾನೆ, ನಿಮಗೆ ಆ ಹೆಂಗಸು ತೋರ್ಲಿಲ್ವಾ, ಅವಳಿಗೆ ಆ್ಯಕ್ಚುಲಿ ಗಾಯ ಆಗಿತ್ತು, ಬಟ್ಟೆಲ್ಲ ಹರಿದೋಗಿತ್ತು, ತಿನ್ನೋಕೇನೋ ಕೇಳಿದ್ಲು, ಅದಕ್ಕೋಸ್ಕರ ತಿಂಡಿ ಕೊಟ್ಟೆ ಅಂತ. ಆ ಮಾತು ಕೇಳಿ ಇವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದರೆ ನಿದ್ದೆಲಿದ್ದ ಇವನಿಗೆ ಯಾವ ರೀತಿಯ ಸೌಂಡ್ ಕೂಡ ಕೇಳಲಿಲ್ಲ. ಅಷ್ಟು ಪಕ್ಕದಲ್ಲಿ ಕೂತು ಮಾತಾಡಿದ್ರು ಕೂಡ ಸೌಂಡ್ ಕೇಳದಿರಲಿಕ್ಕೆ ಹೇಗೆ ಸಾಧ್ಯ ಅಂತ ಇವನಿಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಹಾಗೆ ಇವನು ಮತ್ತೆ ಪುನಃ ಕನ್ಫರ್ಮ್ ಮಾಡಲಿಕ್ಕೆ ಮತ್ತೆ ಕೇಳ್ತಾನೆ, ನಿಜವಾಗ್ಲೂ ಹೆಂಗಸ ಅವಳು ಬಂದಿದ್ಲಾ, ನೀವು ಅವಳಿಗೆ ಕೊಟ್ಟಿದ್ರಾ ಇಲ್ವಾ, ಅಥವಾ ಇದೆಲ್ಲ ನಿಮ್ಮ ಭ್ರಮೇನ ಅಂತ. ಬಟ್ ಈ ವ್ಯಕ್ತಿ ಮಾತ್ರ ಸ್ಟ್ರಾಂಗ್ ಆಗಿದ್ದ. ನಮ್ಮ ಕಥಾನಾಯಕ, ಅವನಿಗೆ ಗೊತ್ತಿತ್ತು ಅವಳು ಬಂದಿದ್ಲು, ನಾ ಕೊಟ್ಟಿದ್ದೆ ಅಂತ. ಅವನು ಪಾಯಿಂಟ್ ಟು ಪಾಯಿಂಟ್ ವಿಷಯನ ಆ ವ್ಯಕ್ತಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ನಿಜವಾಗ್ಲೂ ಈ ಘಟನೆ ಆಗಿದೆ ಅಂತ.
ಅದಕ್ಕೆ ರಿಪ್ಲೈ ಆಗಿ ಆ ವ್ಯಕ್ತಿ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ನಿಜವಾಗ್ಲೂ ಆ ವಿಷಯ ಕೇಳಿ ಇವನ್ ನಮ್ಗೆ ಕೂಡ ಶಾಕ್ ಆಗುತ್ತೆ. ಅಯ್ಯೋ ಹೋದಲ್ವ ಅಂತ ಒಂದು ಸಲ ಎಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಆ ವಿಷಯ ಏನಪ್ಪ ಅಂದರೆ, ಇವನ ಪ್ರಕಾರ ಆ ರೈಲ್ ಆ್ಯಕ್ಚುಲಿ ಪ್ರೆಸೆಂಟಲ್ಲಿ ಒಂದು ಬ್ರಿಡ್ಜ್ ಮೇಲೆ ನಿಂತಿದೆ ಅಂತ. ಸೊ ಬ್ರಿಡ್ಜ್ ಹೈಟ್ ಹಾಗೆ ರೈಲ್ ಹೈಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತೇ ಇದೆ. ಒಬ್ಬ ಹೆಂಗಸು ಬಂದು ವಿಂಡೋ ಹೈಟ್ಗೆ ನಿಂತ್ಕೋತಾಳಂದರೆ ಅದು ರೈಲ್ ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಅವಳು ಈ ಹೈಟಲ್ಲಿ ಇರೋಕ್ಕೆ ಸಾಧ್ಯ. ಬ್ರಿಡ್ಜ್ ಮೇಲೆ ನಿಂತಿರುವಾಗ ಒಬ್ಬ ಸಾಮಾನ್ಯ ಮನುಷ್ಯ ಒಂದು 6 ಫೀಟ್ ಇರ್ಬೋದು, ಆ ಮನುಷ್ಯ ಅಲ್ಲಿ ನಿಂತ್ಕೊಂಡು ಹೆಲ್ಪ್ ಕೇಳೋಕ್ಕೆ ಹೇಗೆ ಸಾಧ್ಯ? ಒಂದೇ ಅವನು ಗಾಳಿಯಲ್ಲಿ ತೇಲ್ದಿರ್ಬೋದು. ಹೀಗಿದ್ರೆ ಮಾತ್ರ ನೀವು ಹೇಳಿದ್ರಲ್ಲ ಈ ಘಟನೆ ನಿಜವಾಗಲಿಕ್ಕೆ ಸಾಧ್ಯ ಅಂತ. ಆ ವಿಷಯ ಕೇಳಿ ಈ ವ್ಯಕ್ತಿಗೆ ಅಂದರೆ ನಮ್ಮ ಕಥಾನಾಯಕನಿಗೆ ಒಂದು ಸಲ ಹೆದರಿಕೆ ಆಗುತ್ತೆ. ಹಾಗೆ ಈ ವ್ಯಕ್ತಿ ಹೇಳಿದ್ರಲ್ಲೂ ಒಂದು ಪಾಯಿಂಟ್ ಇದೆ ಅಂತ ಅವನಿಗೆ ಎಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ವ್ಯಕ್ತಿ ಹೇಳ್ತಾನೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನಿಜ ಇರ್ಬೋದು, ಅದು ನಿಜವಾದ ಮನುಷ್ಯ ಅಲ್ಲ, ಅದೊಂದು ಗೋಸ್ಟ್. ಈ ಬ್ರಿಡ್ಜ್ ಒಂದು ಹಾಂಟೆಡ್ ಬ್ರಿಡ್ಜ್. ಈ ಬ್ರಿಡ್ಜ್ ಹಿಂದೆ ತುಂಬ ಕತೆ ಇದೆ. ಈ ಬ್ರಿಡ್ಜಲ್ಲಿ ತುಂಬ ವ್ಯಕ್ತಿಗಳು ಸತ್ತೋಗಿ ಅವರ ಆತ್ಮಗಳು ಇಲ್ಲಿ ಕಾಡ್ತಿದೆ ಅಂತ ತುಂಬ ವ್ಯಕ್ತಿಗಳು ಹೇಳ್ತಾರೆ. ನಿಮ್ಮ ಮಾತ್ರ ಅಲ್ಲ, ತುಂಬ ಜನ ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಅವನ ಭಯಕ್ಕೆ ಇನ್ನೂ ತುಪ್ಪನ ಆ್ಯಡ್ ಮಾಡಿ ಆ ಭಯನ ಇನ್ನೂ ಕೂಡ ಜಾಸ್ತಿ ಮಾಡ್ತಾನೆ. ಎನಿವೆ, ಅದು ಫಸ್ಟ್ ಕತೆ. ಆದರೆ ಇವಾಗ ಹೇಳ್ತಿರುವ 2ನೇ ಕತೆ ನಿಜವಾಗ್ಲೂ ಸ್ಕೇರಿಯಾಗಿದೆ. ಎಲ್ಲರೂ ಕೂಡ ಉಸಿರನ್ನ ಬಿಗಿಗಟ್ಕೊಂಡು ಈ ಕತೆನ ಕೇಳ್ತಾ ಹೋಗಿ. ಮನೆ ಕಟ್ಟಬೇಕಂತ ಯಾರಿಗೆ ಹಸಿರಲ್ಲ ಹೇಳಿ? ಈ ಭೂಮಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನೆ ಕಟ್ಟಬೇಕಂತ ಕಾಯ್ತಿರ್ತಾನೆ. ಸೊ ಹೀಗೆ ಈ ಸುಮ್ಮೋಗ್ ಹೆಸರಿನ ಒಬ್ಬ ವ್ಯಕ್ತಿ ಕೂಡ ಮನೆ ಕಟ್ಟಬೇಕಂತ ತುಂಬ ಆಸೆ ಇರುತ್ತೆ. ಹಾಗೆ ಅವನ ಕೊನೆಗೂ ಎಲ್ಲ ದುಡ್ಡನ್ನು ಒಟ್ಟು ಮಾಡಿ ಮನೆ ಕಟ್ಟೋಕ್ಕೆ ಮುಂದಾಗಿದ್ದ. ಆದರೆ ಎಲ್ಲ ಆಗ್ತಿರುವಾಗ ಅವನಿಗೆ ಮನೆಯ ದ್ವಾರ ಬಾಗಿಲ ಹಾಗೆ ಇನ್ನಿತರ ಬಾಗಿಲನ್ನು ಮಾಡಲಿಕ್ಕೆ ಮರ ಸಿಕ್ಕಿರೋದಿಲ್ಲ. ಆ್ಯಂಡ್ ಕೊನೆಗೂ ಒಂದು ಕಡೆ ಅವನಿಗೆ ತುಂಬ ಚೀಪ್ ರೇಟಲ್ಲಿ ಮರ ಸಿಗುತ್ತೆ. ಮೊದಲೇ ಬಡವಾಗಿದ್ದವನು 1 ರೂಪಾಯಿ ಕೂಡ ಲೆಕ್ಕಿಡ್ತಿದ್ದ. ಅಂಥದ್ರಲ್ಲಿ ಚೀಪಲ್ಲಿ ಸಿಕ್ಕಿದ್ರಲ್ಲಿ ಬಿಡ್ತಾನೆ ಹೇಳಿ. ಅವನು ಯಾವುದೇ ಕಾರಣಕ್ಕೂ ಅದನ್ನು ಹಿಂದೆ ಇಟ್ಟಾಕದೆ ಆ ಮರನ ಬೈ ಮಾಡ್ಕೊಂಡ್ಬಂದು ಎಲ್ಲ ಕಾರ್ಯವನ್ನು ಮುಗಿಸ್ಬಿಡ್ತಾನೆ. ಅವ್ನು ಮಾಡಿದ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ಆ ಮರ ಎಲ್ಲಿತ್ತು, ಅದರ ಕತೆ ಏನಂತ ಏನೂ ಕೂಡ ತಿಳ್ಕೊಂಡಿರಲಿಲ್ಲ. ಬ್ಲೈಂಡಾಗಿ ಹೋಗಿ ಅದನ್ನ ಬೈ ಮಾಡ್ಕೊಂಬಂತಂದಿದ್ದ. ಹಾಗೆ ಎಲ್ಲವನ್ನು ಮುಗಿಸಿ ಮನೆ ಒಕ್ಕಲನ್ನು ಕೂಡ ಮಾಡಿ ಮುಗಿಸಿದ್ದ. ಆ್ಯಕ್ಚುಲಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆ ಅವನಿಗಲ್ಲಿಂದ. ಮನೆ ಒಕ್ಕಲಾದ 1 ಮಂತ್ವರೆಗೆ ಅವನಿಗೆ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಆದರೆ ಒಂದಿನ ರಾತ್ರಿ ಏನಾಗುತ್ತೆ, ಅವನಿಗೆ ಮಧ್ಯರಾತ್ರಿ 12 ಗಂಟೆ ಹಾಗೆ ರೂಮಲ್ಲಿ ಮಲಗಿದ್ದ ಆ ವ್ಯಕ್ತಿ ಸುಮುಗ್ಗೆ ತುಂಬ ಬಾಯಾರಿಕೆ ಆಗುತ್ತೆ. ಅದೇನು ಬೇಸಿಗೆ ಟೈಮಲ್ಲ, ಮಳೆ ಜೋರಾಗಿ ಸುರಿತಿತ್ತು. ಆದರೂ ಕೂಡ ಇವನಿಗೇನೋ ಸಫಗೇಟ್ ಆದಾಗೆ ಭಾಸವಾಗ್ತಿತ್ತು. ಯಾರೋ ನನ್ನ ಮೈ ಮೇಲೆ ಒಂದು ಕೂತ ಹಾಗೆ, ಯಾರೋ ನನ್ನ ಎತ್ತಿ ಬಿಸಾಡಿದಾಗಲ್ಲ ಅವನಿಗೆ ಭಾಸವಾಗ್ತಿತ್ತಂತೆ. ಹಾಗೆ ಸ್ವಲ್ಪ ಹೊತ್ತು ಉಸಿರಾಡ್ಲಿಕ್ಕಾಗದೆ ಅವನು ರೂಮಿಂದ ಹೊರಬಂದು ಗಾಳಿ ತಗೋತಾನೆ. ಅಡುಗೆ ಕೋಣೆ ಹೋಗಿ ನೀರು ಕುಡಿದು ಅನಂತರ ಮತ್ತೆ ಸಿಟ್ಔಟ್ಗೆ ಹೋಗಿ ಒಂದು 4-5 ಸುತ್ತು ಮನೆ ರೌಂಡ್ ಬರ್ತಾನೆ ಗಾಳಿ ಸೇವನೆ ಮಾಡಲಿಕ್ಕೆ. ಆವಾಗಾದರೂ ಕರೆಕ್ಟ್ ಆಗುತ್ತಾ ಅಂತ. ಆವಾಗ ಅವನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ತನ್ನ ಬಾಟಲ್ನ ಅವನು ಮತ್ತೆ ಕಿಚನಲ್ಲಿ ಇಡಬೇಕಂತ ಅಡುಗೆ ಕೋಣೆಗೆ ಹೋದಾಗ ಶಾಕಿಂಗ್ಲಿ ಆ ಕತ್ತಲಲ್ಲಿ ಅವನಿಗೆ ಅಡುಗೆ ಕೋಣೆ ಮೂಲೆಯಲ್ಲಿ ಯಾರೋ ಕೂತು ಒಳ್ತಿರುವ ಹಾಗೆ ತೋರಿ ಬರುತ್ತೆ. ಇವನಿಗೆ ನಿಜವಾಗಲೂ ಒಂದ್ಸಲ ಎದೆ ನಿಂತೋದಾಗೆ ಭಾಸವಾಗುತ್ತೆ. ಆ ಕತ್ತಲಲ್ಲಿ ಹಾಗೆ ನೋಡಿದರೆ ಯಾರಿಗೆ ತಾನೇ ಬಾಯಾಗಲ್ಲ ಹೇಳಿ? ಅವನು ಒದೆ ಕೂಡಲೇ ಪಕ್ಕದಲ್ಲಿದ್ದ ಲೈಟ್ನ ಆನ್ ಮಾಡ್ತಾನೆ. ನೋಡಿದರೆ ಯಾರು ಕೂಡ ಎದ್ದಿರೋದಿಲ್ಲ. ಆ್ಯಂಡ್ ಮತ್ತೆ ಆಫ್ ಮಾಡಿದಾಗ ಆಕೃತಿ ಮತ್ತೆ ಪುನಃ ಅಲ್ಲಿ ಅವನಿಗೆ ತೋರ್ತಿತ್ತು. ಅವನಿಗೆ ನಿಜವಾಗ್ಲೂ ಭಯವಾಗಿ ಅದೇ ಕೂಡಲೇ ಅವನು ರೂಮಿಗೆ ಹೋಗಲಿಕ್ಕೆ ಮುಂದಾಗ್ತಾನೆ. ಆವಾಗ ಅವನ ಗಮನ ಮನೆಯ ದ್ವಾರ ಬಾಗಿಲಿನ ಕಡೆ ಹೋಗುತ್ತೆ. ನೋಡಿದರೆ ಆ ದ್ವಾರ ಬಾಗಿಲಲ್ಲಿ ಯಾರೋದು ಶವ ನೇತಾಡ್ತಿರುವ ಹಾಗೆ ಅವನಿಗೆ ತೋರಿ ಬರುತ್ತೆ. ಹಾಗೆ ಮತ್ತೆ ರೂಮ್ಗೆ ಹೋದಾಗ ಇವನ್ ಅಲ್ಲಿನ ದ್ವಾರ ಬಾಗಿಲಲ್ಲೂ ಕೂಡ ಅದೇ ರೀತಿ ಅವನಿಗೆ ತೋರಿ ಬರುತ್ತೆ. ಇವನು ಗಾಬರಿಯಲ್ಲಿ ಒಂದೇ ಸಮನೆ ಕಿರುಚೋಗಿ ಸ್ಟಾರ್ಟ್ ಮಾಡ್ತಾನೆ. ಅವನ ಕಿರುಚಾಟದ ಶಬ್ದ ಕೇಳಿ ಮನೆಯವರೆಲ್ಲ ಬಂದು ಏನಾಯ್ತಂತ ಕೇಳ್ತಾರೆ. ಆವಾಗ ಅವನಿಗೆ ಆದಂಥ ಎಕ್ಸ್ಪೀರಿಯನ್ಸ್ನ ಇಂಚಿಂಚಾಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಾಗೆ ಅದರ ನೆಕ್ಸ್ಟ್ ಡೇ ಮನೆಯವರೆಲ್ಲ ಕೂಡ ಹೋಗಿ ಒಬ್ಬ ಜ್ಯೋತಿಷ್ ಹತ್ತಿರ ಕೇಳ್ತಾರೆ, ಹೀಗೆ ಇವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಕಾರಣ ಏನಂತ. ಜ್ಯೋತಿಷಿಯವರು ತಮಗಿರುವ ಪವರಿಂದ ಒಂದು ವಿಷಯನ ಗೊತ್ತು ಮಾಡ್ಕೋತಾರೆ. ಅದೇನಪ್ಪ ಅಂದರೆ, ಸುಮುಖ್ ಮನೆಯ ದ್ವಾರ ಬಾಗಿಲು ಕಿಟಕಿ ಹಾಗೆ ಎಲ್ಲವನ್ನ ಮಾಡಲಿಕ್ಕೆ ಮರನ ಚೀಪ್ ರೇಟಿಲ್ಲ ತಂದಿದ್ದ ಅಂತ ನಾ ಹೇಳಿದ್ದೆ. ಆ್ಯಕ್ಚುಲಿ ಆ
ಮರದಲ್ಲಿ ಒಬ್ಬ ವ್ಯಕ್ತಿ ನೇಣಾಕೊಂಡು ಸತ್ತೋಗಿದ್ದಂತೆ. ನೇಣಾಕೊಂಡಾದ ನಂತರ ಅದೇ ಮರದಲ್ಲಿ ಅವನ ಆತ್ಮ ಬಂದಿಯಾಗಿತ್ತಂತೆ. ಸೊ ಅದೇ ಮರವನ್ನು ಇವನು ಮನೆಗೆ ತಂದಿದ್ದ ಕಾರಣ ಅವನ ಆತ್ಮ ಇವನಿಗೆ ತೊಂದರೆ ಕೊಟ್ಟಿದ್ದೆ ಹೊರತು ಇದಕ್ಕೆ ಬೇರೇನೂ ಕಾರಣ ಇಲ್ಲ ಅಂತ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದು ಅದೇ ಆತ್ಮ ಕಾರಣದಿಂದ ಅಂತ ಜ್ಯೋತಿಷಿಯವರು ಆತ್ಮನ ಬಂಧನ ಮಾಡಿ ಕೊನೆಗೂ ಅವನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಸೊ ಈ ಕಥೆ ಮೂಲಕ ಗೊತ್ತಾಗುತ್ತೇನಪ್ಪ ಅಂದರೆ, ಸೊ ಆತ್ಮಗಳು ಆ ರೀತಿಯ ಕೂಡ ನಮಗೆ ತೊಂದರೆ ಕೊಡುತ್ತೆ ಅಂತ. ನಿಜವಾಗ್ಲೂ ಡಿಫ್ರೆಂಟ್ ಆಗಿರುವ ಸ್ಟೋರಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.